ಈ ಗೌರ್ಮೆಂಟ್ ಸೃಷ್ಟಿಯಾಗೋ ಕಾರಣನೇ ನಾವು 10 ಜನ ನಾವಿದ್ದೀವಿ ಅಂದರೆ 10 ಜನರ ಜುಟ್ಟನ್ನ ತಗೊಂಡೋಗಿ ಒಬ್ಬನ ಕೈಯಲ್ಲಿ ಉಪ್ಸೋದು ಯಾವ ನ್ಯಾಯ ಹೇಳು? ಅದಕ್ಕೆ ಕಾರಣ ಏನು ಹೇಳಿ? ಅದಕ್ಕೆ ನಾವೇ ಕಾರಣ. ಅಂದರೆ 10 ಜನ ಇದ್ದೀರಾ ಅಂದರೆ ನೀವು ಒಗ್ಗಟ್ಟಾಗಿರೋಕ್ಕಾಗಲ್ಲ ಅಂತಲೇ ಇನ್ನೊಬ್ಬನ್ನ ಕಂಟ್ರೋಲ್ ಮಾಡಲಿ ಅಂತ ತಂದು ನಿಲ್ಸಿದ್ರ. ಒಂದು ಏನು ಹೇಳಿದ್ರು ಕೂಡ ನಾವು ತಲೆ ಬಗ್ಗಿಸಿ ನಿಲ್ಲಬೇಕು. ಯಾಕೆ ಹೇಳು? ನಮ್ಮ ಜುಟ್ಟು ಜಾನುವಾರಲ್ಲ ಅವನ ಕೈ ಕೊಟ್ಟಿದ್ದೀವಲ್ಲ, ಮಾಡಿದ್ದನ್ನು ಮಾರಾಯ ಅಂತೀವಲ್ಲ, ಇವಾಗ ತಲೆ ಬಗ್ಗಿಸ್ಲೇಬೇಕು. ಸರ್ಕಾರದಿಂದ ಏನೇ ಆಗಲಿ ಏನೇ ಹೇಳಲಿ ಅದಕ್ಕೆ ನಾವು ತಲೆ ಬಗ್ಗಿಸ್ಬೇಕು. ಯಾಕೆ ಏನು ಅಂತ ಕೇಳೋಕ್ಕಾಗಲ್ಲ. ಯಾವುದು ನಡೆಯಲ್ಲ ದುಡ್ಡಿನ ಮುಂದೆ. ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡವ್ರವರೇ ಅದೇ ದುಡ್ಡನ್ನ ರಿಕವರಿ ಮಾಡ್ಕೊಳಕ್ಕೆ ನಿನಗೆ ಈ ಥರ ಸ್ಕೀಮ್ ಐತೆ, ಈ ಥರ ಮಾಡ್ತೀವಿ, ಒಳ್ಳೇದು ಮಾಡ್ತೀವಿ ಅಂತ ಜೈಕಾರ ಹಾಕ್ಸೋದು. ಗೆದ್ದವನಿಗೆ ಜೈಕಾರ, ಬಿದ್ದವನಿಗೆ ಹೂನಾರ. ಇದು ನಡೀತಿರೋ ಸರ್ಕಾರ. ಏನು ನೋಡ್ತಾ ಇದ್ದೀನಿ, ಒಂದು ಮಾತು ಇಕ್ಕೊಂಡು ಲೆಂತು ಹೋಗಿ ಜೀವ ತನ್ಕೊಂಡು ಕೊಡಲ್ಲ. ಇಲ್ಲಿ ಮಾಡಿರೋ ರೇಟು ಕಮ್ಮಿ ಮಾಡೋಕ್ಕಾಗಲ್ಲ. ಇವಕ್ಕೆಲ್ಲ ಸೀನಿಲ್ಲ. ದುಡಿಯೋ ದುಡ್ಡು 3 ಕಾಸು ದುಡಿದ್ರು ಮನೆ ಸಂಸಾರಕ್ಕೆ ನಡೆಯಲ್ಲ. ಇಲ್ಲಿ ಶೋಕಿಗಳಿಗೆ ಇಲ್ಲಿ ಮೈಕ್ ಇಕ್ಕೊಂಡು ಹೋರಾಡ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಓಡಾಡೋದು. ಇದಕ್ಕೇನೆ ಇವಾಗ ಎಲ್ಲ ಉದ್ಧಾರ ಆಗಿರೋದು. ಈ ಕಡೆ ಮಾಡಿದುಣ್ಣ ಮಾರಾಯ ಅಂತ ಒಬ್ಬನ ಕೈಲಿ 10 ಜನ ಜುಟ್ಟು ಕೊಟ್ಟಿರೋ ತಪ್ಪಿಗೆ ತಲೆ ಬಗ್ಗಿಸ್ತಾ ಇದ್ದೀವಿ. ಈ ಕಡೆ ಆಡೋ ಚಿಲ್ಲರೆ ಆಟಗಳಿಗೆ ಜೈಕಾರ ಆಗ್ತಾಯಿದ್ದೀವಿ. ಎಲ್ಲಿಂದ ಎಲ್ಲಿಗೆ ಲಿಂಕೋ? ಯಾಕೆ ಬೇಕು? ಹೇಳ್ದವನು ಬ್ರಹ್ಮಚಾರಿ, ಕೇಳ್ದವನು ಸಂಸಾರಿ. ಹಿಂಗಾಗ್ಬಿಟ್ಟೈತಿ ಇವಾಗ ಪ್ರಪಂಚ. ನೋಡೋಣ ಎಲ್ಲಿವರೆಗೂ ಮುಂದೂಡಿತಾ ಇರ್ತದೋ ಹರಿಲಿ. ನೀನೋ ಟಾಪಿಕ್ ತೊಗೊಂಡು ಹೋಗೋಣ, ಲೈಫ್ ಲೀಡ್ ಮಾಡೋಣ ಅಂತಿದ್ದೆ. ಆದರೆ ಈ ಥರ ಇರೋ ಸತ್ಯನ ಹೇಳೋ ಅಂಥದ್ದು ಯಾರೂ ಇಲ್ಲ. ಫಿಲ್ಟ್ರ್ ಇಲ್ದಂಗೆ ಹೇಳ್ಬೇಕು. ಇಲ್ಲಿ ಒಳಗಡೆನೇ ನೆಡ್ಸ್ಕೊಂಡು ಆ ಕಡೆ ಈ ಕಡೆ ತಲೆ ಆಡಿಸ್ತಾರಲ್ಲ ಅಂಥವ್ರಿಗೆ ಕಾಲಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ನೋಡೋಣ.